ಹೋರಿ ಬೆದರಿಸುವಂತಹ ಸ್ಪರ್ಧೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಜೊತೆಗೆ ಕೆಲ ಮಲೆನಾಡು ಭಾಗದಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಿ ಬೆದರಿಸುವಂತಹ ಸ್ಪರ್ಧೆ ನಡೆದಿತ್ತು. ಶಿಕಾರಿಪುರದಲ್ಲಿ ಸ್ಪರ್ಧೆ ನೋಡ್ತಾ ಇದ್ದವರಿಗೆ ಹೋರಿ ತಿವಿದಿದೆ. ಹೋರಿ ಬೆದರಿಸ್ತಾ ಇದ್ದ ಹಲವರಿಗೆ ಗಂಭೀರ ಗಾಯ ಆಗಿದೆ. ರಾಮೇನಕೊಪ್ಪದಲ್ಲಿ ನೋಡಲು ಹೋದಂತಹ ಯುವಕನಿಗೆ ಗಾಯವಾಗಿದೆ. ಹೋರಿ ಬೆದರಿಸುವ ಸ್ಪರ್ಧೆ ನೋಡಕ್ಕೆ ಹೋದವನಿಗೆ ಗಾಯ ಆಗಿದೆ. ಈಗ ಕುಮಾರ್ ಅನ್ನುವಂಥವನು ವ್ಯಕ್ತಿ ಹೋರಿ ನೋಡೋಕೆ ಹೋದಂತ ಕುಮಾರ್ಗೆ ಈಗ ಹೋರಿ ತಿರುದಿರೋದು. ಸರಣಿ ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಂದ ಓಡ್ ಬರುತ್ತೆ. ಅದಾದ ನಂತರ ಈ ಜಾಗದಲ್ಲಿ ನೋಡಿ, ಅಲ್ಲಿ ಓರ್ವ ನಿಂತಿರ್ತಾನೆ, ಎತ್ತಿ ಕೆಳಗಡೆ ಬಿಸಾಕತ್ತೆ. ಹಾಗಾಗಿ ತಿವಿದಿದೆ. ಸಣ್ಣ ಪುಟ್ಟದೇನಲ್ಲ, ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ. ಕೆಲವೊಂದು ಟೈಮಲ್ಲಿ ಕರಳು ಬಳ್ಳಿನೇ ಆಚೆ ಬರುತ್ತೆ. ತುಂಬ ಕೇಸ್ಗಳನ್ನು ನೋಡಿದ್ದೀವಿ ಇಂಥದ್ದು. ಆ ರೀತಿಯಲ್ಲಿ ಹೊಟ್ಟೆಗೆ ಅದು ಚುಚ್ಚಿದರೆ ಬೆನ್ನುಗಳು ಮೂಳೆಗಳು ಮುರಿದೋಗ್ಬಿಡುತ್ತೆ. ಏನಕ್ಕೆ ಬೇಕು ನಂಗೆ ಅರ್ಥ ಆಗೋದಿಲ್ಲ ಇದನ್ನು. ಈ ರೀತಿಯಾದಂಥದ್ದು ಇದು ಹಳೆಯ ಜಾನಪದ ರೀತಿಯಲ್ಲಿ ನಡ್ಕೊಂಡು ಬಂದಿರುವಂಥದ್ದು. ಅದನ್ನು ಈಗಲೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅನೇಕ ರೀತಿಯಾದಂಥ ಹುಚ್ಚಾಟಗಳಾಗುತ್ತೆ ಈ ವಿಚಾರದಲ್ಲಿ. ಜೀವವೇ ಹೊರಟೋಗೋ ಮಟ್ಟಕ್ಕೆ ಹೋಗಿ ತಲುಪುತ್ತೆ, ಅಥವಾ ಜೀವನ ಪರ್ಯಂತ ಏನೂ ಇಲ್ಲದೆ ಇರೋ ರೀತಿಯಲ್ಲಿ ಬದುಕೋ ಪರಿಸ್ಥಿತಿ ಆಗಿಬಿಡುತ್ತೆ ಅವರಿಗೆ.